ಕೆಆರ್ಪುರ ಬಿಬಿಎಂಪಿ ವಲಯ ಆಯುಕ್ತರ ಕಚೇರಿಯಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಪೂರ್ವ ವಲಯ ಜಂಟಿ ಆಯುಕ್ತೆ ಡಾಕ್ಟರ್ ಸುಧಾರ್ ಅವರಿಂದ ಧ್ವಜಾರೋಹಣ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯಂತೆ ಪ್ರತಿಯೊಬ್ಬರ ಮನೆ ಮೇಲೆ ಧ್ವಜ ಹಾರಿಸಲು ಮನವಿ. ಸಮಾಜಮುಖಿ ಕಾರ್ಯಗಳ ಮೂಲಕ ಹಬ್ಬ ಆಚರಿಸುವಂತೆ ಕರೆ. ಜೆಬಿಎ ಅಧಿಕಾರಿಗಳಾದ ಶಿವಶಂಕರ, ಮುರಳೀಧರ, ಜಗದೀಶ, ಶಿವಕುಮಾರ್ ಮುಂತಾದವರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಜಾಪವರ್ ಟಿವಿ, ಕೆಆರ್ಪುರ. ಗುಡ್ ಮಾರ್ನಿಂಗ್. ಎಲ್ರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾರಾದ್ರೂ ಗಣರಾಜ್ಯೋತ್ಸವ ಅಂದಾಗೆಲ್ಲ ಏನ್ ನೆನಪಾಗುತ್ತೆ? ಶಾಲೆಗೆ ಹೋಗಿ ಪೆರೇಡ್ ಮಾಡಿ ಸ್ವೀಟ್ ತಗೊಂಡಿದ್ದೀನಿ, ಯಾರು ನೆನಪಾಗುತ್ತೆ ಯಾರಿಗಾದ್ರೂ? ನನಗೆ ನೆನಪಿದೆ. ಎಲ್ರಿಗೂ ರಜಾ ಇರಲಿ ಏನೇ ಇರಲಿ ಬರಕ್ಕೆ ಹೇಳಿದೆ. ಕಾರಣ ಇಷ್ಟೇ, ರಾಜ್ಯೋತ್ಸವದ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ ತುಂಬಾ ಕಥೆಗಳನ್ನ ಕೇಳಿರ್ತೇವೆ. ವಲ್ಲಭಭಾಯಿ ಪಟೇಲ್ ಇಂಡಿಯಾನ ಒಂದು ಯೂನಿಫಿಕೇಶನ್ ಮಾಡಿದ್ದು, ಸಂವಿಧಾನ ಅದು ಎನ್ಫೋರ್ಸ್ಮೆಂಟಿಗೆ ಬಂದಿದ್ದು, ಏನು ಆಧ್ಯಾತ್ಮನೆ ಮಾಡ್ಕೊಂಡಿದ್ದು ಬೇರೆ ದಿನ, ದಟ್ ಇಸ್ ಆನ್ November 26, 1949. ಇದು ಎನ್ಫೋರ್ಸ್ಮೆಂಟಿಗೆ ಬಂದಿದ್ದಿನ. ಇದ್ರ ಬಗ್ಗೆ ಎಲ್ಲ ತುಂಬಾ ಎಲ್ಲ ಕೇಳಿರ್ತೀವಿ, ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್ ಎಲ್ಲ. ಆದರೆ ನಾವು ಒಬ್ಬ ಭಾರತೀಯನಾಗಿ ಒಂದು ದಿನ ಎದ್ದು ನಿಲ್ಲುವಂಥ ದಿನ, ಅದು ಗಣರಾಜ್ಯೋತ್ಸವ ಇರ್ಬೋದು, ಸ್ವಾತಂತ್ರ್ಯ ಇರ್ಬೋದು. ಈ ವಿಧಾನಸೌಧ ಹೋಗ್ಬೇಕಾದ್ರೆ ನಿಮಗೆ ಪ್ಲಾನೆಟೇರಿಯಂ ಸಿಗುತ್ತೆ. ಅದ್ರ ಅಪೋಸಿಟ್ ನಲ್ಲಿ ಇಂದಿರಾ ಗಾಂಧಿ ನ್ಯಾಷನಲ್ ಪಾರ್ಕ್ ಇದೆ. ಎಷ್ಟು ಜನ ನೋಡಿದಿರ ಗೊತ್ತಿಲ್ಲ. ಯಾವತ್ತೂ ಅಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರ್ತಾ ಇರುತ್ತೆ. ಅದನ್ನ ನೋಡಿದ ತಕ್ಷಣ ವಾಟ್ ಯು ಫೀಲ್? ನಮ್ಮ ದೇಶ, ಮೈ ಕಂಟ್ರಿ, ವಿ ಫೀಲ್ ಸೋ ಪ್ರೌಡ್. ಸಾರೇ ಜಹಾಂ ಸೆ ಅಚ್ಚಾ ನಮ್ಮ ದೇಶ ಅಂತ ಹೇಳುವಾಗ ವಾಟ್ ವಿ ಫೀಲ್. ಹಾಗೆ ಇವತ್ತಿನ ದಿನ ರಾಜ್ಯೋತ್ಸವ ದಿನ, ಲೆಟ್ ಅಸ್ ನಾಟ್ ಬಿ ವೆರಿ ಮಚ್ ಫಾರ್ಮಲ್. ಆಸ್ ಎ ಭಾರತೀಯನಾಗಿ ಎದ್ದು ನಿಲ್ಲುವಂಥ ದಿನ, ಪ್ರತಿಯೊಬ್ಬ ಭಾರತೀಯ, ಅದು ನಾನಿರ್ಬೋದು, ನೀವಿರ್ಬೋದು, ಅವರಿರ್ಬೋದು, ಎಲ್ಲರೂ. ಈ ಭಾರತೀಯತೆಗೆ ಒಂದು ಪವರ್ ಇದೆ. ನಮ್ಮ ದೇಶದ ಬಗ್ಗೆ ಯಾರಾದರೂ ಏನಾದರೂ ಮಾತಾಡೋದನ್ನ ಕೇಳುವಾಗ ಆ ಭಾರತೀಯ ಎಚ್ಚರ ಆಗ್ತಾನೆ. ಪ್ರತಿಯೊಬ್ಬನ ಅಂತರಾತ್ಮದಲ್ಲಿರುವಂಥ ಒಂದು ಅಭಿಮಾನ, ಆ ಭಾರತೀಯನನ್ನ ಎಚ್ಚರಗೊಳಿಸಬೇಕು. ಆ್ಯಂಡ್ ಇನ್ ಫ್ಯೂಚರ್ ಪ್ರಧಾನಮಂತ್ರಿಗಳ ಆದೇಶ ಇತ್ತು, ಪ್ರತಿಯೊಬ್ಬ ಭಾರತೀಯನು ಆತನ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತ. ಎಷ್ಟು ಜನ ಹಾರಿಸಿದ್ರಿ ಬೆಳಿಗ್ಗೆ? ನೀವು ಬೇಡ, ಅಟ್ಲೀಸ್ಟ್ ನಿಮ್ಮ ಮಕ್ಕಳ ಕೈಗೆ ಎಷ್ಟು ಜನ ಮನೆ ಮೇಲೆ ಫ್ಲಾಗ್ ನಡೆಸಿ ಬಂದ್ರಿ? ಎಸ್, ದಿಸ್ ಇಸ್ ದ ಕಲ್ಚರ್ ವಿ ಶುಡ್ ಲಿವ್ ಇಟ್ ಅವರ್ ಕಿಡ್. ನಾವು ಪ್ರತಿಯೊಂದು ಯೋಚನೆ ಮಾಡ್ತೀವಿ, ನಂದು ಏನು ಸಿಗುತ್ತೆ ನನ್ನ ಮಗನಿಗೆ, ನನ್ನ ಆಸ್ತಿ ಸಿಗುತ್ತಾ, ನನ್ನ ಪ್ರಾಪರ್ಟಿ ಸಿಗುತ್ತಾ, ಅದೆಲ್ಲ ಪೇಪರ್ಸ್ ಥರ ಸಿದ್ಧ ಮಾಡಿ ಹೋಗ್ಬೇಕಂತ. ಬಟ್ ವಾಟ್ ಕೈಂಡ್ ಆಫ್ ನೇಷನ್ ವಿ ಆರ್ ಗಿವಿಂಗ್ ಟು ದೆಮ್? ಪ್ರತಿಯೊಬ್ಬನಲ್ಲಿ ಭಾರತೀಯ ಎಚ್ಚರಾಗಿದ್ದ ದಿನ. ಇಲ್ಲಿ ನೋಡಿ, ಎಲ್ಲರೂ ಇದ್ದೇವೆ ಇಲ್ಲಿ ಈ ದೇಶದಲ್ಲಿ. ಇಟ್ಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ, 121 ಲ್ಯಾಂಗ್ವೇಜ್ ಇದೆಯಾ ನಮ್ಮ ದೇಶದಲ್ಲಿ, 6 ಧರ್ಮ, ಬ್ಯೂಟಿಫುಲ್ ಕಂಟ್ರಿ. ಇದನ್ನೆಲ್ಲ ಸೇರಿ ಮಾಡಿದ ಒಂದು ಟೀಮ್, ಗಣರಾಜ್ಯ, ಟೀಮ್ ಆಫ್ ಸ್ಟೇಟ್ಸ್. ಅಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ದು. ಕಾಶ್ಮೀರ ಸೇರಿಸಬೇಕಾದ್ರೆ ಎಷ್ಟು ಸಮಸ್ಯೆ ಇತ್ತು, ರಾಜಾ ಹರಿಸಿಂಗ್ ಏನ್ ಸಮಸ್ಯೆ ಮಾಡಿದ್ದ ಕೇಳಿದ್ರಿ ನೀವು. ಹೈದರಾಬಾದ್ ಅನ್ನ ಸೇರಿಸ್ಕೊಳ್ಬೇಕಾದ್ರೆ ಎಷ್ಟು ಲಾಜಿಕಲಿ ಥಿಂಕ್ ಮಾಡಬೇಕಾಯ್ತು. ಯು ನೋ, ಇದು ನಮ್ಗೆ ಕೂಡ ಸಂದೇಶ ಏನಿದು. ಸೊ ವಿ ಶುಡ್ ಬಿ ಇನ್ ಟೀಮ್. ನಾವು ಒಗ್ಗಟ್ಟಾಗಿದ್ರೆ ಯಾರು ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಗಣರಾಜ್ಯ ನಮಗೆ, ಪ್ರತಿಯೊಬ್ಬನಿಗೆ, ದಟ್ ಈಸ್ ದ ಅಡಾಪ್ಟಬಿಲಿಟಿ. ಈ ದಿನದ ಒಂದು ಅಡಾಪ್ಟೇಷನ್ ನಮ್ಮ ಲೈಫಲ್ಲಿ ಏನಾದರೂ ಇದ್ರೆ ಒಗ್ಗಟ್ಟಾಗಿರ್ಬೇಕು, ಒಂದು ಟೀಮ್ ಆಗಿರ್ಬೇಕು. ಟೀಮ್ ಆಗಿದ್ದಷ್ಟು ಒಗ್ಗಟ್ಟಿನಲ್ಲಿ ಬಲವಿದೆ. ಸಣ್ಣದ್ರಲ್ಲಿ ಕತೆ ಕೇಳಿರ್ತೀವಿ, ಆಮೇಲೆ ಮರ್ತ್ಬಿಡ್ತೀವಿ. ಇವತ್ತು ನಮ್ಮ ಹಂತಕ್ಕೆ ಬಂದಾಗ ಆಸ್ ಎ ಆಫೀಸರ್ಸ್ ಇಟ್ ಈಸ್ ವೆರಿ ಈಸಿ ದೇಶ ಸೇವೆ ಮಾಡುವಂಥದ್ದು. ಒಂದು ದಿನ ಬೆಳಿಗ್ಗೆ ಒಬ್ಬ ಅಸಹಾಯಕನಿಗೆ, ಒಬ್ಬ ನಿಜಕ್ಕೂ ನೀಡಿರುವಂಥವನಿಗೆ ನೀವು ನಿಮ್ಮ ಕರ್ತವ್ಯನ ಕರೆಕ್ಟಾಗಿ ಅವನಿಗೆ ಸೇವೆ ರೂಪದಲ್ಲಿ ಕೊಟ್ಟರೆ ಆಯಿತು. ದಟ್ ಈಸ್ ದ ಬಿಗ್ಗೆಸ್ಟ್ ಸಲ್ಯೂಟ್ ವಾಟ್ ಯು ಆರ್ ಗಿವಿಂಗ್ ಟು ಯುವರ್ ಕಂಟ್ರಿ. ಬಿಗ್ಗೆಸ್ಟ್ ಸೇವೆ ಅದು ನಾವು ದೇಶಕ್ಕೆ ಮಾಡುವಂಥದ್ದು. ತುಂಬ ಆಪರ್ಚುನಿಟಿ ಇದೆ ನಮ್ಮಲ್ಲಿರೋ ಭಾರತೀಯನ ಪ್ರತಿದಿನ ಜಾಗೃತಗೊಳಿಸೋದಕ್ಕೆ. ಬಿಯಾಂಡ್ ಕ್ಯಾಸ್ಟ್, ಬಿಯಾಂಡ್ ಕಮ್ಯುನಿಟಿ, ಬಿಯಾಂಡ್ ರಿಲಿಜಿಯನ್. ಯಾವಾಗ ನಾವು ಈಗ GBA ಅಂತ ಇದೆ, GBAಗೆ ರೂಲ್ಸ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತಿದೆ.
ಹಾಗಿದ್ದಲ್ಲಿ ಇಡೀ ದೇಶಕ್ಕೆ ಸಂವಿಧಾನ ರೂಪಿಸುವಾಗ ಎಷ್ಟು ಕಷ್ಟ ಆಗಿರಬೇಕು, ಎಷ್ಟು ಸವಾಲುಗಳಿದ್ದಿರಬೇಕು ಅಂತ ಒಂದು ದಿನನ ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ತುಂಬ ವೆಲ್ಫೇರ್ ಪ್ರೋಗ್ರಾಮ್ಸ್ ಇದೆ. ಎಲ್ಲ ನಮ್ಮ ಇಂಜಿನಿಯರ್ ವಿಭಾಗದವರಿದ್ದೀರಿ, ರೆವಿನ್ಯೂದವರಿದ್ದೀರಿ, ನಮ್ಮ ಸಫಾಯಿ ಕರ್ಮಚಾರಿಗಳಿದ್ದೀರಿ, ಮಾರ್ಷಲ್ಸ್ ಇದ್ದೀರಿ. ಹಿಯರ್ ನಾವೆಲ್ಲ ಒಂದು ಗಣ. ಕೇರ್ಪುರಮ್ಗೆ ನಾವೊಂದು ಗಣ, ನಾವೊಂದು ಟೀಮ್. ವಿ ಆರ್ ಒನ್. ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಒಬ್ರಿಗೋಸ್ಕರ ಒಬ್ರು ನಾವು ನಿಲ್ತೀವಿ. ಮತ್ತೆ ಇದನ್ನ ಒಡೆದು ಆಳೋ ನೀತಿ ಬೇಡ. ನೀವು ರೆವಿನ್ಯೂದವರು, ನಾವು ಎಂಜಿನಿಯರ್ಸ್, ನಮಗೆ ಅದಕ್ಕೂ ಸಂಬಂಧ ಇಲ್ಲ. ನೋ, ವಿ ಆರ್ ಟೀಮ್, ವಿ ಆರ್ ಒನ್. ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಅಲ್ವಾ?